ಆವತ್ತು ನನಗೂ ನನ್ನ ಅಮ್ಮನಿಗೂ ಜಗಳ ಆಗ್ತಾ ಇತ್ತು. ಏಕೆಂದರೆ ನಾನು ಈ ಮದುವೆ ಬೇಡ ಅಂತ. ಆದರೆ ಅಮ್ಮ ನನ್ನ ಫ್ರೆಂಡ್ ಮಗಳೇ ಕಣೋ, ಮದುವೆ ಆಗೋಕ್ಕೆ ಏನು ಅಂತ ಜಗಳ. ನಾನು ಅಮ್ಮನ ಹತ್ರ ಹೇಳಿ ನಾನು ನನ್ನ ಆಫೀಸ್ನಲ್ಲೇ ಒಂದು ಹುಡುಗಿನ ನೋಡ್ಕೊಂಡಿದ್ದೆ. ಅವಳು ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ಲು. ನಾನು ಅಂದ್ಕೊಂಡಿದ್ದೆ ನಾನೊಬ್ಬನಿಗೆ ಮನೆ ಮ್ಯಾನೇಜ್ ಮಾಡಲು ಕಷ್ಟ ಆಗುತ್ತೆ, ಮತ್ತು ನಾವಿಬ್ಬರು ಡ್ಯೂಟಿ ಮಾಡ್ಕೊಂಡು ಹೋದರೆ ನನಗೂ ಅಷ್ಟು ಕಷ್ಟ ಆಗಲ್ಲ. ಇದರಲ್ಲಿ ಏನೋ ಅಂತ ಅಮ್ಮನ ಹತ್ರ ಹೇಳ್ತಾ ಇರ್ತಾರೆ ಅಂತ ಇದ್ದೆ. ನಾನು ಕೊನೆಗೂ ಒಪ್ಪಲೇ ಇಲ್ಲ. ಅಮ್ಮ ಊಟ ಮಾಡ್ತಾನೇ ಇರಲಿಲ್ಲ. ಒಂದೇ ಹಠದಿಂದ ಇದ್ದರು. ಏನೇ ಹೇಳಿದರೂ ಒಪ್ತಾನೇ ಇರಲಿಲ್ಲ. ಊಟ ಮಾಡದೆ ಅಮ್ಮ ಸುಸ್ತಾಗಿ ಬಿದ್ದಿದ್ರು. ನಾನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅಮ್ಮನಿಗೆ ಎಚ್ಚರ ಆಗಿದ ತಕ್ಷಣ ಮೊದಲು ಊಟ ಮಾಡಿಸ್ದೆ. ಮತ್ತು ಹೇಳ್ದೆ, ಆಯ್ತಮ್ಮ, ನೀನು ಹೇಳ್ದ ಹಾಗೆ ಕೇಳ್ತೀನಿ ಅಂತ ಹೇಳಿ ಮದುವೆಗೆ ಒಪ್ಕೊಂಡೆ. ಹಾಗೆ ಮದುವೆ ಏನೋ ಅದ್ದೂರಿಯಾಗೆ ಆಯಿತು. ನಾನು ಆ ಹುಡುಗಿನ ನೋಡಿದಾಗ ಬೆಚ್ಚಗಾದೆ. ಏಕೆಂದರೆ ಹುಡುಗಿ ತುಂಬ ಚೆನ್ನಾಗಿದ್ಲು, ಮತ್ತು ಹುಡುಗಿ ಚಿಕ್ಕ ವಯಸ್ಸಿನ ಹುಡುಗಿ ಹಾಗೆ ಕಾಣ್ತಿದ್ಲು. ಮದುವೆಯಲ್ಲಿ ಆ ಹುಡುಗಿ ಸುಮ್ಮನೆ ನಗಾಡ್ತಿದ್ಲು. ನಾನು ಇವಳು ಯಾಕೆ ಹೀಗೆ ನಗಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡೆ. ಮತ್ತು ಮದುವೆ ಎಲ್ಲ ಮುಗೀತು. ರಾತ್ರಿ ನಾನು ಹೋದೆ ಮತ್ತು ಹೇಳಿದೆ, ನನಗೆ ನೀನು ಇಷ್ಟ ಇಲ್ಲ ಅನ್ನೋಷ್ಟರಲ್ಲಿ ತಲೆಯನ್ನು ಮೇಲಕ್ಕೆತ್ತಿ ಕೋಪದಿಂದ ಗುರಾಯಿಸಿ ನೋಡ್ತಾ ಇದ್ಲು. ಮತ್ತು ಜೋರಾಗಿ ನನ್ನನ್ನು ತಳ್ಳಿ ಪಕ್ಕದಲ್ಲಿ ಇದ್ದ ಲ್ಯಾಂಪನ್ನು ತೆಗೆದು ನನ್ನ ತಲೆಗೆ ಎಸೆದ್ಲು. ಮತ್ತು ನನ್ನ ಮುಂದೆ ನಿಂತ್ಕೊಂಡ್ಳು. ಮತ್ತು ಹೇಳಿದ್ಲು, ನೀನು ನನ್ನ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಹೋಗು, ನೀನು ನನ್ನ ಜೊತೆ ಮಾತಾಡಬೇಡ, ನೀನು ಬ್ಯಾಡ್ ಅಂತ ಹೇಳಿದ್ಲು. ಮತ್ತು ನನ್ನ ತಲೆಯಲ್ಲಿ ರಕ್ತ ಬರ್ತಾ ಇತ್ತು. ನನ್ನನ್ನು ಹಿಡಿದು ಹೊರಗೆ ತಳ್ಳಿದ್ಲು. ಹೋಗು ಅಂತ. ನಾನು ಕೋಪದಿಂದ ಅಮ್ಮನ ರೂಮ್ಗೆ ಹೋದೆ. ಅಮ್ಮ ಬಂದು ನನ್ನ ತಲೆನ ನೋಡಿದ್ರು ಮತ್ತು ಕೇಳಿದ್ರು ಏನಾಯಿತು ಅಂತ. ಅದಕ್ಕೆ ಸೊಸೆ ಮಾಡಿರೋ ಮೊದಲನೇ ರಾತ್ರಿಯ ಉಡುಗೊರೆ ಅಂತ ಹೇಳಿದೆ. ಅದಕ್ಕೆ ಅಮ್ಮ, ಬ್ಯಾಂಡೇಜ್ ಮಾಡಿದ್ರೆ ಸರಿ ಹೋಗುತ್ತೆ ಬಾ, ನಾನು ಬ್ಯಾಂಡೇಜ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅಮ್ಮನಿಗೆ ಏನಾಯಿತು ಅಮ್ಮ, ಇಷ್ಟು ಆದರೂ ರಿಯಾಕ್ಟ್ ಮಾಡ್ತಿಲ್ವಲ್ಲ ಅಂತ ಅಂದ್ಕೊಂಡೆ. ಮತ್ತು ಬ್ಯಾಂಡೇಜ್ ಮಾಡ್ತಾಯಿದ್ರು. ಆಗ ನಾನು ಹೇಳಿದೆ, ಏನಮ್ಮ ಅವಳು ಹುಚ್ಚಿ ಥರ ಆಡ್ತಾ ಇದ್ದಾಳೆ, ಏನು ನೀನು ಹುಚ್ಚಿನ ಮದುವೆ ಮಾಡಿಸ್ಬಿಟ್ಟಿದ್ಯಾ ನನಗೆ ಅಂತ ಹೇಳಿದೆ. ಅದಕ್ಕೆ ಅಮ್ಮ, ನಾನು ನೀನು ಒಳ್ಳೆಯದಕ್ಕೆ ಮಾಡಿದ್ದು, ನಾನು ಹೇಳಿದ್ದು ಸಮಾಧಾನವಾಗಿ ಕೇಳು, ಕೋಪ ಮಾಡ್ಕೋಬೇಡ. ನೀನು ಇದನ್ನು ಮೊದಲೇ ಹೇಳಿದರೆ ನೀನು ಒಪ್ಕೋತಿರ್ಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ನನ್ನ ಫ್ರೆಂಡ್ಗೆ ಕ್ಯಾನ್ಸರ್, ಮತ್ತು ಅವಳು ಲಾಸ್ಟ್ ಸ್ಟೇಜಲ್ಲಿ ಇದ್ದಾಳೆ. ಅವಳ ಗಂಡ ಸತ್ತು 2 ವರ್ಷ ಆಗಿದೆ. ಅವಳಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಅವಳಿಗೆ ಒಬ್ಬಳೇ ಮಗಳು, ಅವಳೇ ಇವಳು. ಆದರೆ ಅವಳಿಗೆ 19 ವರ್ಷ. ಆದರೆ ಬುದ್ಧಿ ಸ್ಟೇಜ್ 9ನೇ ವರ್ಷ ಹುಡುಗಿ ಥರ ಇದೆ. ಅವಳಿಗೆ ಟೆನ್ಷನ್ ಇತ್ತು, ನಾನು ಸತ್ತರೆ ನನ್ನ ಮಗಳನ್ನ ಯಾರು ನೋಡ್ಕೋತಾರೆ ಅಂತ. ಮತ್ತು ನನ್ನ ಹತ್ರ ಹೇಳ್ತಾ ಇದ್ಲು, ನಾನು ನನ್ನ ಮಗಳನ್ನ ಎಷ್ಟೇ ಆಸ್ಪತ್ರೆಗೆ ತೋರಿಸ್ದೆ, ಆದರೆ ಎಲ್ಲೂ ಸರಿಯಾಗಲಿಲ್ಲ. ಮತ್ತು ನಾನು ಏನು ಮಾಡಲಿ, ನಿನಗೆ ಯಾರಾದರೂ ಗೊತ್ತಿದ್ದರೆ ಹೇಳು, ಈ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ. ಅವರು ಮದುವೆ ಮಾಡಿಕೊಂಡು ನನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಾನು ಎಲ್ಲ ಆಸ್ತಿ ಅವನಿಗೆ ಬರ್ಕೊಡ್ತೀನಿ, ಇನ್ನು ನಾನು ಸಾಯ್ತೀನಿ, ಇನ್ನು ನನ್ನ ಆಸ್ತಿ ಎಲ್ಲ ನನ್ನ ಮಗಳಿಗೆ ಅಂತ. ಮತ್ತು ನನ್ನ ಮನೆಯವರು ನನ್ನ ಮಗಳನ್ನ ನನ್ನ ಮುಂದೆನೇ ಬೈತಾರೆ ಮತ್ತು ಹೊಡಿತಾರೆ. ನಾನು ಇಲ್ಲ ಅಂದರೆ ಅಷ್ಟೇ ನನ್ನ ಮಗಳು ಜೀವನ ಅಂತ ಹೇಳಿ ಅಳ್ತಾ ಇದ್ಲು. ನಾನು ಅದಕ್ಕೆ ಯೋಚನೆ ಮಾಡಿದೆ, ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಒಳ್ಳೆಯದೇ. ಯಾಕೆಂದರೆ ನೀನು ಇನ್ನು ಜೀವನ ಪೂರ್ತಿ ಸಂಪಾದನೆ ಮಾಡಿದ್ರು ನಿನಗೆ ಅಷ್ಟು ಆಸ್ತಿ ಮಾಡೋಕ್ಕಾಗಲ್ಲ. ಇನ್ನು ಅವಳಮ್ಮ ಇವತ್ತೋ ನಾಳೆಯೋ ಸಾಯ್ತಾಳೆ, ಮತ್ತು ಎಲ್ಲ ಆಸ್ತಿ ನಿನ್ನ ಹೆಸರಿಗೆ. ಇನ್ನು ಅವಳ ಮಗಳನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸೋದು, ಮತ್ತು ನೀನು ನಿನಗೆ ಇಷ್ಟ ಇರೋ ಹುಡುಗಿ ಜೊತೆ ಮದುವೆ ಮಾಡ್ಕೋಬೋದು ಅಂತ ಹೇಳಿದ್ರು. ನನಗೆ ಇದೇ ಬೇಕಾದದ್ದು. ನನಗೆ ಮನಸ್ಸಲ್ಲಿ ಖುಷಿಯಾಯಿತು. ಮತ್ತು ಮೆಲ್ಲ ಹೆದರ್ಕೊಂಡು ರೂಮ್ಗೆ ಹೋದೆ. ಅವಳು ಬಟ್ಟೆ ಚೇಂಜ್ ಮಾಡ್ತಾಯಿದ್ಲು. ಏನೇ ಇದ್ದರೂ ಹುಡುಗ. ನನಗೆ ಅವಳನ್ನು ಆ ಥರ ನೋಡಿ ಏನೋ ಒಂಥರ ಆಯಿತು. ಮತ್ತು ಬೇಗ ತಲೆ ಬಾಗಿಸ್ದೆ. ಅವಳು, ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳ್ತಾ ಇದ್ಲು. ಆದರೆ ನಾನು ಮಕ್ಕಳಿಗೆ ಹೇಗೆ ಸಮಾಧಾನ ಮಾಡ್ತಾರೋ ಆ ಥರ ಸಮಾಧಾನ ಮಾಡಿಕೊಂಡು ಒಂದು ಚಾಕ್ಲೇಟ್ ಕೊಟ್ಟೆ. ಆಗ ಸರಿಯಾದ್ಲು. ಮತ್ತು ಅವಳನ್ನು ಬೆಡ್ಡಲ್ಲಿ ಮಲಗಿಸಿ ನಾನು ಅಲ್ಲೇ ಸೋಫಾದಲ್ಲಿ ಮಲ್ಕೊಂಡೆ. ಮತ್ತು ಬೆಳಗ್ಗೆ ಎದ್ದು ಇಡೀ ಮನೆನ ಗಲೀಜು ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾ ಇದ್ಲು. ಅಮ್ಮನಿಗೆ ಕೋಪ ಬರ್ತಾಯಿತ್ತು, ಆದರೆ ಸಹಿಸ್ಕೊಂಡು ಅವಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ದರು. ಒಂದು ದಿನ ನಾನು ಮಲಗೋಕ್ಕೆ ರೂಮ್ಗೆ ಹೋದಾಗ ರಶ್ಮಿ ಜಿರಳೆಗೆ ಹೆದರಿ ಓಡಿ ಬಂದು ನನ್ನನ್ನು ತಬ್ಬಿಕೊಂಡ್ಳು. ಮತ್ತು ಎಷ್ಟೇ ತಳ್ಳಿದ್ರೂ ದೂರ ಹೋಗ್ತಾ ಇರಲಿಲ್ಲ. ಈ ಕೂಗು ಕೇಳಿ ಅಮ್ಮ ಓಡಿ ಬಂದು ನೋಡಿದಾಗ ನಾವು ಇದ್ವಿ. ಆಗ ಅಮ್ಮ ನನ್ನ ಹತ್ರ, ಬಿಡು ಅವಳನ್ನು, ಅವಳು ಹುಚ್ಚಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ವಾ, ಇನ್ನು ಏನಾದರೂ ಅವಳಿಗೆ ಮಗು ಹುಟ್ಟಿದ್ರೆ ಹುಚ್ಚು ಮಗುನೇ ಹುಟ್ಬೋದು ಅಂತ ಹೇಳ್ತಾ ಇದ್ರು. ಮತ್ತು ಅವಳು ರಾತ್ರಿ ಮಲಗಬೇಕಾದ್ರೆ ನೈಟ್ ಡ್ರೆಸ್ ಹಾಕೋತಿದ್ಲು. ಆ ಶರ್ಟ್ ಬಸನ್ ಸಹ ಏರುಪೇರು ಹಾಕ್ತಾಯಿದ್ಲು. ಅದನ್ನು ಸರಿ ಮಾಡಲು ಹೋದಾಗ ಮನಸ್ಸಲ್ಲಿ ಏನೋ ಒಂಥರ ಭಾವನೆ ಮೂಡ್ತಾಯಿತ್ತು. ಆದರೆ ನಾನು ನನ್ನನ್ನು ಅಮ್ಮನ ಮಾತು ಕೇಳಿ ಕಂಟ್ರೋಲ್ ಮಾಡ್ಕೋತಿದ್ದೆ. ಹೀಗೆ ಒಂದಿನ ಅವಳು ಅಮ್ಮ ಸತ್ತೋದ್ರು. ಮತ್ತು ಅಂತ್ಯ ಸಂಸ್ಕಾರ ಆಯಿತು. ನನಗೂ ನನ್ನ ಅಮ್ಮನಿಗೂ ಸಮಾಧಾನ ಆಯಿತು. ಮತ್ತು ನಮ್ಮ ಮನೆಗೆ ವಕೀಲರು ಬಂದರು. ಮತ್ತು ಪೇಪರಲ್ಲಿ ಬರೆದಿದ್ದನ್ನು ಹೇಳಿದ್ರು.
ಅದನ್ನು ಕೇಳಿ ನಮಗೆ ಇನ್ನೂ ಟೆನ್ಷನ್ ಆಯಿತು. ಏನಂದರೆ ಅದರಲ್ಲಿ ನನ್ನ ಮಗಳು ಆ ಮನೆಯಲ್ಲಿ ಚೆನ್ನಾಗಿದ್ದು ಮತ್ತು ನನ್ನ ಅಳಿಯ ನನ್ನ ಮಗಳನ್ನ ಅನಾಥಾಶ್ರಮಕ್ಕೆ ಅಥವಾ ಹುಚ್ಚಾಸ್ಪತ್ರೆಗೆ ಹಾಕದೆ ಅವ್ರ ಜೊತೆನೂ ನೋಡ್ಕೊಂಡಿರಬೇಕು. ಮತ್ತು ನನ್ನ ಮಗಳನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಬಾರ್ದು. ಮತ್ತು ನನ್ನ ಮಗಳಿಗೆ ಜೀವಕ್ಕೆ ಹಾನಿಯಾದರೆ ಈ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತೆ ಅಂತ ಬರೆದಿತ್ತು. ಹೀಗೆ ಹೇಳಿ ನನ್ನ ಕೈಯಲ್ಲಿ ಸಿಗ್ನೇಚರ್ ಹಾಕಿಸಿ ತೆಗೆದುಕೊಂಡು ಹೋದರು. ಅವರು ಹೋಗಿದ ತಕ್ಷಣ ಅಮ್ಮ ನಾನು ಕೂತಲ್ಲೇ ಕೂತಿದ್ವಿ. ಆದರೆ ಏನು ಮಾಡೋಕ್ಕೋ ಆಗಲ್ಲ ಅಂತ ಸುಮ್ಮನೆ ಇದ್ದೆ. ನಾನು ಮನೆ ಬಿಟ್ಟು ಹೊರಗಡೆನೇ ಜಾಲಿ ಮಾಡಿಕೊಂಡು ಫ್ಲ್ಯಾಟಲ್ಲೇ ಇರ್ತಿದ್ದೆ. ಅಮ್ಮನೇ ಅವಳನ್ನು ನೋಡ್ಕೋತಿದ್ರು. ಫೋನ್ ಮಾಡಿ ಯಾವಾಗಲೂ ಹೇಳ್ತಾನೆ ಇದ್ದರು, ಯಪ್ಪ ನನಗೆ ಆಗ್ತಾ ಇಲ್ಲ ಅವಳನ್ನು ಸಹಿಸ್ಕೊಳ್ಳಲು, ಅದಕ್ಕೆ ಅವಳನ್ನು ಸ್ಟೋರ್ ರೂಮಲ್ಲೇ ಕೂಡಾಕಿದ್ದೀನಿ ಅಂತ. ಒಂದು ದಿನ ಫೋನ್ ಬಂತು ಮತ್ತು ಹೇಳಿದ್ರು, ನೀನು ಅಮ್ಮನಿಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿದ್ದಾರೆ ಅಂತ. ನಾನು ಓಡಿ ಹೋದೆ ಮತ್ತು ಅಮ್ಮ ಸತ್ತಿದ್ರು. ತುಂಬ ದುಃಖ ಆಯಿತು ಮತ್ತು ಅಳ್ತಾ ಇದ್ದೆ. ಮತ್ತು ಅಂತ್ಯ ಆಯಿತು ಎಲ್ಲ ಆದಮೇಲೆ ನಾನು ಒಬ್ಬನೇ ಮನೇಲಿದ್ದೆ. ಆಗ ಅಳ್ತಾ ಇರೋ ಸೌಂಡ್ ಬರ್ತಾಯಿತ್ತು. ನಾನು ಎಲ್ಲಿನ ಅಂತ ನೋಡಿದಾಗ ಸ್ಟೋರ್ ರೂಮ್ನಿಂದ. ಅಯ್ಯೋ ನನಗೆ ಈಗ ಜ್ಞಾಪನ ಆಯಿತು, ರಶ್ಮಿ ಸ್ಟೋರ್ ರೂಮ್ನಲ್ಲೇ ಇದ್ದಾಳೆ ಅಲ್ವಾ ಅಂತ. ಓಡಿ ಹೋಗಿ ಸ್ಟೋರ್ ರೂಮ್ ತೆಗೆದೆ. ನೋಡ್ತೀನಿ ಅವಳು ಅಳುತ್ತಾ ಹೊಟ್ಟೆ ಹಸಿವಿನಿಂದ ದಿಂಬಿನ ಹತ್ತಿ ತೆಗೆದು ತೆಗೆದು ತಿಂತಾ ಇದ್ಲು ಮತ್ತು ನೀರು ಕುಡಿತಾ ಇದ್ಲು. ಮತ್ತು ನನ್ನ ಅಮ್ಮನನ್ನು ಚೆನ್ನಾಗಿ ಬೈಕೋತಿದ್ಲು. ಆ ಮುದುಕಿ ಸತ್ತೋಗ್ಲಿ, ಅವಳಿಗೆ ದೇವರು ಅಷ್ಟೇ ಹೊಡಿಲಿ, ಅಮ್ಮ ಅಮ್ಮ ಅಂತ ಅಳ್ತಾ ಇದ್ಲು. ನಾನು ಒಳಗಡೆ ಹೋದೆ. ಆಗ ಅವಳು ಹೊಡಿಬೇಡಿ, ನಾನು ಏನೂ ಮಾಡಿಲ್ಲ, ಹೊಡಿಬೇಡಿ ಅಂತ ಭಯ ಪಡ್ತಾ ಹಿಂದೆ ಹೋಗ್ತಾ ಇದ್ಲು. ನನಗೆ ತುಂಬ ಬೇಜಾರಾಯಿತು ಮತ್ತು ಅಂದ್ಕೊಂಡೆ, ಇವಳು ಶಾಪದಿಂದನೇ ನನ್ನ ಅಮ್ಮನನ್ನು ದೇವರು ಹೀಗೆ ಮಾಡಿರೋದು ಅಂತ ಅಂದ್ಕೊಂಡೆ. ಮತ್ತು ಅವಳನ್ನು ನಾನು ಹೊರಗಡೆ ಕರ್ಕೊಂಡು ಬಂದೆ. ನೋಡಿದ್ರೆ ತಲೆಯ ಕೂದಲೆಲ್ಲ ತುಂಬ ಹರಡಿತ್ತು. ಮತ್ತು ಹೊರಗಡೆ ಹೆದರ್ಕೊಂಡು ನಾನು ಬರಲ್ಲ, ಆ ಮುದುಕಿ ನೋಡಿದ್ರೆ ಹೊಡಿತಾಳೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ನಾನು ಹೆದರ್ಕೋಬೇಡ, ಬಾ ಊಟ ಮಾಡು ಅಂತ ಹೇಳಿ ಊಟ ಕೊಟ್ಟೆ. ಅವಳು ಹೊಟ್ಟೆ ಹಸಿವಿನಿಂದ 2 ಕೈಯಿಂದ ತಿಂತಿದ್ಲು. ಮತ್ತು ಬಟ್ಟೆ ಎಲ್ಲ ತುಂಬ ಕೊಳೆಯಾಗಿತ್ತು. ನಾನು ಅವಳನ್ನು ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕ್ಕೊಟ್ಟೆ. ಆದರೆ ಮೈಯಲ್ಲೆಲ್ಲ ತುಂಬ ಗುರುತುಗಳು ಇದ್ವಿ. ಮತ್ತು ತಲೆ ಬಾಚು ಅಂತ ಹೇಳಿದೆ. ಅದಕ್ಕೆ ಅವಳು ನನಗೆ ಬರಲ್ಲ, ನನಗೆ ನನ್ನ ಅಮ್ಮನೇ ಬಾಚಿ ಕೊಡ್ತಾ ಇದ್ರು ಅಂತ ಹೇಳಿದ್ಲು. ಮತ್ತು ನಾನೇ ಬಾಚಿ ಕೊಟ್ಟೆ. ಅವಳು ನನ್ನ ಅಮ್ಮ ಅವಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾಗ ಅವಳು ಅಮ್ಮ ಅಮ್ಮ ಅಂತ ಅಮ್ಮನ ಹಿಂದೆನೇ ಸುತ್ತಾ ಮಗಳ ಥರ ಅಮ್ಮ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಅಮ್ಮನಿಗೆ ದೇವರು ಇಂಥ ಶಿಕ್ಷೆ ಕೊಡ್ತಾ ಇರಲಿಲ್ಲ. ನಾನು ಇದೇ ತಪ್ಪು ಮಾಡಬಾರ್ದು ಅಂತ ಅವಳನ್ನು ಚೆನ್ನಾಗಿ ನೋಡಿಕೊಂಡೆ. ಮತ್ತು ಹೆಂಡತಿಯ ಎಲ್ಲ ಅಧಿಕಾರ ಕೊಟ್ಟೆ. ಮತ್ತು ನಮಗೆ ಒಳ್ಳೆ ಗಂಡು ಮಗು ಆಯಿತು. ಅಮ್ಮ ರಶ್ಮಿಯನ್ನು ಅವಳ ಮಗಳ ಥರ ನೋಡ್ಕೊಂಡಿದ್ದಿದ್ರೆ ಇವತ್ತು ನನ್ನ ಮಗನನ್ನು ಎತ್ತಿ ಆಡಿಸ್ಕೊಂಡಿರ್ಬೋದಾಗಿತ್ತು ಅಂತ ಅಂದ್ಕೊಂಡೆ. ಮತ್ತು ಮಗು ಮತ್ತು ರಶ್ಮಿಯನ್ನು ನೋಡ್ಕೊಳ್ಳಲು ಒಬ್ಬ ಒಳ್ಳೆ ಮನೆ ಕೆಲಸದವಳನ್ನ ಮಾಡಿದೆ. ಹಾಗೆ ನಾವು ಜೀವನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.